ಹಾಯ್, ನಾನು ಮೋಹನ್ ಫ್ರಮ್ ಪ್ಯಾಷನ್ ಟೆಕ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೋಬೋದು. ಇವತ್ತು ನಿಮಗೆ ತುಂಬಾನೇ ಟ್ರೆಂಡಲ್ಲಿರೋ ಫ್ಯಾನ್ಸಿ ಬ್ಲೌಸ್ ನೆಕ್ನ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ನಿಮಗೆ ತುಂಬ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಬ್ಲೌಸ್ ಕಟಿಂಗ್ ಮಾಡುವಾಗ ನೆಕ್ ಬ್ರಾಡ್ನ ಯಾವ ರೀತಿ ತಗೊಳ್ಬೇಕಂತ ನಿಮಗೆ ಪಿನ್ ಟು ಪಿನ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅಂದರೆ 30 ಸೈಜ್ ಇದ್ರೆ ಯಾವ ರೀತಿ ತಗೊಳ್ಬೇಕು, 32 ಇದ್ರೆ ಯಾವ್ದು ತಗೊಳ್ಬೇಕು, ಇಲ್ಲ 34 ಇದ್ರೆ ಯಾವ ರೀತಿ ನೆಕ್ ಬ್ರಾಡ್ನ ತಗೊಳ್ಬೇಕಂತ ನಿಮಗೆ ಈ ವಿಡಿಯೋ ಎಂಡಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಮೆಥಡ್ ನಿಮಗೆ ಮಿಸ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೇನೆ ಕಂಟಿನ್ಯೂ ನೋಡಿ. ಹಾಗೆ ನಿಮಗೆ ಪ್ರಿನ್ಸೆಸ್ ಕಟ್ ಅಲ್ಲಿ ಇನ್ನೊಂದು ಮೆಥಡ್ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಮೆಥಡ್ ಏನಾದ್ರು ನಿಮ್ಗೆ ಬೇಕು ಅಂತಿದ್ರೆ ಈ ವಿಡಿಯೋ ಕೆಳಗಡೆ ನನಗೆ ಪ್ರಿನ್ಸ್ ಕಟ್ ಅಂತ ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ ಬಂತಂದ್ರೆ ನಿಮಗೆ ಪ್ರಿನ್ಸ್ ಕಟ್ ಅಲ್ಲಿ ಇನ್ನೊಂದು ಮೆಥಡ್ ನಿಮಗೆ ತಿಳಿಸ್ಕೊಡ್ತೀನಿ, ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ಹಾಫ್ ಇಂಚ್ ಮಾರ್ಜಿನ್, ಇದು ಕಾಮನ್ ಆಗಿ ಎಲ್ಲ ಬ್ಲೌಸ್ಗೂ ತಗೊಳ್ಳೇಬೇಕು. ಹಾಫ್ ಇಂಚ್ ಮಾರ್ಜಿನ್ ಆಮೇಲೆ ಬ್ಲೌಸ್ ಲೆಂತ್ 13 ಇಂಚ್ ಇದೆ, ಹಾಫ್ ಇಂಚ್ ಎಕ್ಸ್ಟ್ರಾ 13.5. ಈ ಕಡೆ 13.5 ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಸ್ಟ್ರೇಟ್ ಲೈನ್ ಹಾಕೋಬೇಕಾಗತ್ತೆ. ಹಾಗೆ ಕೆಳಗಡೆ ಒಂದು ಹಾಫ್ ಇಂಚ್ ಡೌನ್ ತಗೊಳ್ಳಿ. ಆಮೇಲೆ ಆರ್ಮಲ್ ಡೌನಿಂಗು, ಆರ್ಮಲ್ ಡೌನಿಂಗು 6 ಇಂಚ್ ತಗೊಳ್ತಾ ಇದ್ದೀನಿ. ಶೋಲ್ಡರು 14 ಇಂಚ್ ಇದೆ, 14.5 ಇಂಚ್ ಬರುತ್ತೆ. ಆಮೇಲೆ ಹಾಫ್ ಇಂಚು ಸ್ಟಿಚಿಂಗ್ ಮಾಡ್ತೀನಿ ಎಕ್ಸ್ಟ್ರಾ. ಹಾಗೆ ರೆಡಿ ಶೋಲ್ಡರು 2 ಇಂಚು, 1/4 ಇಂಚ್ ಆಗುವಷ್ಟು, ಅಂದರೆ 1/4 ಇಂಚಿಂದ ಒಂದು 2 ಪಾಯಿಂಟ್ ಎಕ್ಸ್ಟ್ರಾ ತಗೊಳ್ತಿದ್ದೀನಿ. ನಾನು ಸ್ಟಿಚಿಂಗ್ ಮಾಡ್ತೀನಿ ನೆಕ್ ರೌಂಡಿಗೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 7.5 ಇದೆ ಅಲ್ವಾ, ಅಂದರೆ ಟೋಟಲ್ಲು 7 ಇಂಚು ಶೋಲ್ಡರು, ಹಾಫ್ ಇಂಚು ಎಕ್ಸ್ಟ್ರಾ, ಟೋಟಲಿ 7.5 ಇದೆ ಅಲ್ವಾ. ಇಲ್ಲಿ 1 ಇಂಚು ಕಡಿಮೆ ಮಾಡಬೇಕಾಗತ್ತೆ, ಅಂದರೆ 6.5 ಮಾಡಬೇಕಾಗತ್ತೆ. ಇವಾಗ ಚೆಸ್ಟ್ ಮೆಜರ್ಮೆಂಟು 32 ಇದೆ. 32/16, 16/8 ಇಂಚ್ ಬರುತ್ತೆ. 8 ಇಂಚು ಆಮೇಲೆ 1/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗತ್ತೆ. ಹಾಗೆ 1.5 ಇಂಚು. ಈ 1/4 ಇಂಚು ಬೋಟ್ ನೆಕ್ ಕಟಿಂಗ್ ಮಾಡುವಾಗ ಆಲ್ಮೋಸ್ಟ್ ಎಲ್ಲದಕ್ಕೂ ಇದು 1/4 ಇಂಚ್ ಆ್ಯಡ್ ಮಾಡಲೇಬೇಕಾಗತ್ತೆ. ಹಾಗೆ ವೇಸ್ಟ್ ಮೆಜರ್ಮೆಂಟು 26 ಇಂಚ್ ಇದೆ. 26/13, 13/6.5, ಆಮೇಲೆ 1 ಇಂಚು ಬ್ಯಾಕ್ ಡಾಟಿಗೋಸ್ಕರ, ಆಮೇಲೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್, ಅಂದರೆ ಸ್ಟಿಚಿಂಗ್ಗೋಸ್ಕರ. ಇದಿಷ್ಟು ಕಾಮನ್ ಆಗಿ ಬಂದೇ ಬರುತ್ತೆ ಈ ರೀತಿ. ಇವಾಗ ನೆಕ್ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಬೇಕಂದ್ರೆ, ನೆಕ್ ಡೌನಿಂಗು 2.5 ಇಂಚ್ ತಗೊಳ್ಬೇಕಾಗತ್ತೆ. ಇಲ್ಲಿ ಈ ರೀತಿ ನೆಕ್ ಶೇಪ್ ಆಗಬೇಕಾಗತ್ತೆ. ಓಕೆ, ಇಲ್ಲಿ ನಿಮಗೆ ಹಿಂದ್ಗಡೆ ಪಟ್ಟಿ 2 ಇಂಚ್ ಬೇಕಿಲ್ಲ 3 ಇಂಚ್ ಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕಂದ್ರೆ, ಲೂಪ್ಸ್ ನಿಮಗೆ 3 ಲೂಪ್ಸ್ ಬೇಕು ಅಂದರೆ ಮಿನಿಮಮ್ ಒಂದು 2 ಇಂಚ್ ಬೇಕಾಗತ್ತೆ, 2-2.5 ಇಂಚ್ ಬೇಕಾಗತ್ತೆ. ನಿಮ್ಗೆ ಕಡಿಮೆ ಸಾಕಾಗತ್ತೆ ಅಂದರೆ ಕಡಿಮೆನೇ ಮಾಡ್ಬೋದು. ನಾನಿವಾಗ 2 ಇಂಚ್ ರೆಡಿ ಬರೋ ಥರ ತಗೊಳ್ತಿದ್ದೀನಿ. ಸ್ಟಿಚಿಂಗ್ ಮಾಡ್ತೀನಿ ಬಿಟ್ಟು ನೋಡಿ, ಮಕ್ಕನ ಕರೆಕ್ಟಾಗಿ ಮಾರ್ಕ್ ಮಾಡ್ತಿದ್ದೀನಿ. ಒಂಥರ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ. ರೆಡಿ ಎಲ್ಲೋ ಮಾರ್ಕಿಂಗ್ ತೋರಿಸ್ತೀನಿ, ಇದು ರೆಡಿ ಮಾರ್ಕಿಂಗ್. ಓಕೆ, ಇವಾಗ ಮಾರ್ಕ್ ಹಾಕಿರೋದು ರೆಡಿ ಮಾರ್ಕಿಂಗು. ಇದು 2 ವೈಟ್ ಇದೆಲ್ಲ ಈ ಕಡೆ ಮತ್ತು ಈ ಕಡೆ,
ಇದು ಸ್ಟಿಚಿಂಗ್ ಮಾರ್ಜಿನ್. ಓಕೆ, ಬ್ಯಾಕ್ ಬೆಲ್ಟು 2.5 ಇಂಚು ರೆಡಿ ಇದೆ, ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊತೀನಿ ಮಾರ್ಕಿಂಗ್ಗೆ. ಸ್ಟಿಚಿಂಗ್ ಮಾರ್ಜಿನ್ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ತಿದ್ದೀನಿ. ಇವಾಗ ಇಲ್ಲಿ ಏನು ಮಾಡ್ಬೇಕಂದ್ರೆ ಈ 1 ಇಂಚಿಗೆ ಇದನ್ನ ಕಟ್ ಮಾಡಬೇಕಾಗತ್ತೆ. ಓಕೆ, ನೆಕ್ ಬ್ರಾಡು 32 ಇಂಚಿಗೆ ನೆಕ್ ಬ್ರಾಡ್ ನಾನು 3.5 ತಗೊಳ್ತಿದ್ದೀನಿ, ಬೋಟ್ ನೆಕ್ ಆಗಿರೋದ್ರಿಂದ. ಇದು ನೆಕ್ ಶೇಪ್. ಬಟ್ ಇಲ್ಲಿ ನೀವು ಯಾವ ರೀತಿ ಬೇಕಿದ್ರೂ ಮಾಡ್ಬೋದು ನೆಕ್ ಶೇಪು. ಇವಾಗ ನಾನು ಜಸ್ಟ್ ನಿಮ್ಗೆ ಈ ರೀತಿ ತೋರಿಸಿದ್ದೀನಿ. ಓಕೆ, ಇದ್ರಲ್ಲಿ ನಿಮ್ಗೆ ಬೇರೆ ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಈ ರೀತಿ ಸ್ಟ್ರೇಟ್ ಆಗು ಮಾಡ್ಬೋದು, ಈ ರೀತಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಈ ರೀತಿನೂ ಮಾಡ್ಬೋದು. ಬಟ್ ನಿಮ್ಗೆ ಎನಿ ಆಪ್ಷನ್ ಅಂದ್ರೆ ನೀವು ಯಾವ ತರ ಬೇಕಿದ್ರೂ ಆ ತರ ಮಾಡ್ಬೋದು. ಇದು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋದು. ನಿಮ್ಗೆ ಯಾವ ಟೈಪ್ ಬೇಕಿದ್ರು ಕಟಿಂಗ್ ಮಾಡ್ಬೋದು. ಅಂದ್ರೆ ನೀವು ಮಾರ್ಕಿಂಗ್ ನ ಪ್ರಾಪರ್ ಆಗಿ ಮಾಡ್ಬೇಕಾಗತ್ತೆ. ಇವಾಗ ನಾನು ನಿಮ್ಗೆ ಕಟಿಂಗ್ ನ ಯಾವ ರೀತಿ ಮಾಡ್ಬೇಕಂದ್ರೆ ನಾನು ನಿಮ್ಗೆ ಇಲ್ಲಿ ವ್ಯೂ ಮಾರ್ಕ್ ಆಗಿ ತೋರಿಸ್ತಿದ್ದೀನಿ. ನಾನು ಈ ಬ್ಲೂ ಮಾರ್ಕ್ ಹಾಕಿದ್ದೀನಲ್ವಾ, ಕಟ್ಟಿಂಗ್ ನೆಕ್ ಶೇಪ್ ಈ ರೀತಿ ಮಾಡಬೇಕಾಗತ್ತೆ. ಇದಿಷ್ಟು ಪೀಸ್ನ ಕಟ್ ಮಾಡಬೇಕಾಗತ್ತೆ. ಆವಾಗ ಇಲ್ಲಿ ನಿಮಗೆ ಲೂಪ್ಸ್ ಅನ್ನೋದು ರೆಡಿ ಬರುತ್ತೆ. ಇಲ್ಲೊಂದು ಲೂಪ್ಸು, ಈ ಕಡೆ ಒಂದು ಲೂಪ್ಸು, ಈ ರೀತಿ ಒಂದು 4 ಲೂಪ್ಸ್ ಬರುತ್ತೆ ಕರೆಕ್ಟಾಗಿ. ನಿಮ್ಗೆ ಇದು ಚಿಕ್ಕದಾಗಿ ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ಕಡಿಮೆ ಮಾಡ್ಬೋದು. ಓಕೆ, ಇಷ್ಟ ಅರ್ಥ ಆಯ್ತಲ್ಲ ನಿಮಗೆ? ಇವಾಗ ನಿಮಗೆ ಈ ನೆಕ್ ಬ್ರಾಡ್ನ ಯಾವ ರೀತಿ ತಗೊಳ್ಬೇಕಂದ್ರೆ 32 ಇಂಚ್ ಇದ್ರೆ ನಿಮಗೆ ಒಂದು 30 ಸೈಜ್ ಇಂದ ನಾನು ಹೇಳ್ತಾ ಹೋಗ್ತೀನಿ, ನೀವು ಬೇಕಿದ್ರೆ ನೋಟ್ ಮಾಡ್ಕೋಬಹುದು. ತರ್ಟಿ ಸೈಜ್ ಇದ್ದವಾಗ ನೆಕ್ ಬ್ರಾಡ್ ನೀವು 3 ಇಂಚಿಂದ 3.25 ತನಕ ಮಾಡ್ಬೋದು. ಓಕೆ, 32 ಇದ್ದವಾಗ ಎಕ್ಸಾಕ್ಟ್ ಸೇಮ್ ಇದೇ ತರ ಮಾಡ್ಬೋದು. 3 ಇಂಚಿಂದ 3.25 ತನಕ ಮಾಡ್ಬೋದು. ಅಂದ್ರೆ ನೆಕ್ ಬ್ರಾಡು. ಒಂದೊಮ್ಮೆ ನಿಮಗೆ 34 ಇದ್ದವಾಗ 3.25ಇಂದ 3.25 ತನಕ ಮಾಡ್ಬೋದು. ಇಲ್ಲ 4 ಇಂಚು ತಗೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನೂ ಜಾಸ್ತಿ ತಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಹಾಗಾಗಿ ಎಲ್ರಿಗೂ 3.25 ಇಂಚ್ ತಗೊಂಡ್ರೆ ಕರೆಕ್ಟ್ ಆಗುತ್ತೆ, ಏನು ಪ್ರಾಬ್ಲಮ್ ಬರಲ್ಲ. 36 ಇಂಚು ಅಪ್ಪರ್ ಚೆಸ್ಟ್ ಇದ್ದವಾಗ ನೀವು 3.25ಇಂದ 4 ಇಂಚ್ ತನಕ ತಗೊಬೋದು, ಏನು ಪ್ರಾಬ್ಲಮ್ ಬರಲ್ಲ. ಒಂದೊಮ್ಮೆ 38 ಇಂಚ್ ಇದ್ರೆ ಸೇಮ್ 3.25ಇಂದ 4 ಇಂಚ್ ತಗೊಬೋದು. ಇನ್ನು ಜಾಸ್ತಿ ಬ್ರಾಡ್ ಕೇಳ್ತಾರೆ ಅಂದ್ರೆ 4.25 ತನಕ ಹೋಗ್ಬೋದು, ಏನು ಪ್ರಾಬ್ಲಮ್ ಬರಲ್ಲ. ಬಟ್ ನೀವು ಲಾಸ್ಟ್ ಅಲ್ಲಿ 3.25ಇಂದ 4ನೇ ತಗೊಳ್ಳಿ, ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಇದು ಕರೆಕ್ಟ್ ಆಗುತ್ತೆ. ಒಂದೊಮ್ಮೆ ಇನ್ನು ಜಾಸ್ತಿ ಬ್ರಾಡ್ ಕೇಳ್ತಾರೆ ಅಂದ್ರೆ ಮಾತ್ರ ನೀವು 4ಇಂದ 4.25 ತನಕ ಹೋಗ್ಬೋದು. ಬಟ್ ಇದು ನಿಮಗೆ ನಾನು ರೆಡಿ ಹೇಳ್ತಿರೋದು. ಅಂದ್ರೆ ಇಲ್ಲಿ ಮಾರ್ಕಿಂಗ್ ಹಾಕಿದ್ರಲ್ಲ ನಾನು, ಈ ಮಾರ್ಕಿಂಗ್ ಇಂದ ಇದು ನೀವು ಮಾರ್ಕಿಂಗ್ ಹಾಕಿರೋದು ಕಟಿಂಗ್ ಮಾಡ್ತೀರಾ. ಬಟ್ ಮಾರ್ಕಿಂಗ್ ಆಗಿ ಸ್ಟಿಚಿಂಗ್ ಆದ ನಂತರ ರೆಡಿ ಬರುತ್ತಲ್ವಾ, ನಾನು ಆ ಮಾರ್ಕಿಂಗ್ ಹೇಳ್ತಿರೋದು, ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ರೆಡಿ ಬ್ರಾಡ್ ನಿಮಗೆ ಅಂದ್ರೆ ಬ್ಲೌಸ್ ರೆಡಿ ಆದ ನಂತರ ಈ ಬ್ರಾಡ್ ಎಷ್ಟು ಬೇಕಂತ ನಾನು ನಿಮ್ಗೆ ಹೇಳ್ತಿರೋದು. ಒಂದೊಂದು 40 ಸೈಜ್ ಇದ್ದವಾಗ 4ಇಂದ 4.25 ತನಕ ಹೋಗ್ಬೋದು. 42, 44 ಇದ್ದವಾಗೆಲ್ಲ ಅಷ್ಟೇ 4.25ಇಂದ 5 ಇಂಚ್ ತನಕ ಲಾಸ್ಟ್ ಬ್ರಾಡ್. ಅಂದ್ರೆ ಮ್ಯಾಕ್ಸಿಮಮ್
ಮ್ಯಾಕ್ಸಿಮಮ್ ನೀವು 5 ಇಂಚನ್ನು ಹೋಗ್ಬೋದು. ಓಕೆ, ಇಲ್ಲ ಇನ್ನು ಫ್ಯಾನ್ಸಿ ಬ್ಲೌಸ್ ಎಲ್ಲ ಆದರೆ ತುಂಬ ಡೀಪಾಗಿ ಯೂಸ್ ಮಾಡ್ತಾರೆ, ಅಂದರೆ ಡೀಪ್ ಮತ್ತು ಬ್ರಾಡಾಗಿ ಯೂಸ್ ಮಾಡ್ತಾರೆ ಅಂದರೆ ನೀವು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ನಿಮಗೆ ನಾನು ಯಾವ್ದಾದ್ರು ಬ್ಲೌಸ್ ಕಟಿಂಗ್ ಮಾಡುವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಬ್ರಾಡ್ ತಗೊಳ್ಬೇಕಂತ. ಇದು ಕಾಮನ್ ಆಗಿ. ಫ್ರಂಟಲ್ಲೂ ಅಷ್ಟೇ ನೀವು 2.75 3 ಇಂಚು 3.5 ಅಂದರೆ 38 ಅಂದರೆ 30 ಸೈಜಿಂದ 28 30 ಇದ್ದವಾಗ 2.5 ಇದ್ದರೆ ಕರೆಕ್ಟ್ ಆಗುತ್ತೆ ಫ್ರಂಟ್ ಬ್ರಾಡ್. ನೀವು ನಾನು ಹೇಳ್ತಿರೋದು ಇನ್ನು ನಿಮಗೆ 40 44 ಆ ರೀತಿ ಅಂದರೆ 36 ಇಂದ 38 40 ಈ ರೀತಿ ಇದ್ದವಾಗ 3 ಇಂಚು 3.25 ಇಂಚು ಇಲ್ಲ 3.5 ಇಂಚು ಅಂದರೆ ಅದು ನೆಕ್ ಶೇಪ್ನೂ ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ತಗೊಳ್ಬೇಕಂತ. ನಿಮ್ಗೆ ಈ ವಿಡಿಯೋದಲ್ಲಿ ಅರ್ಥ ಆಗಿಲ್ಲ ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ ಬ್ರಾಡ್ ಯಾವ ರೀತಿ ತಗೊಳ್ಬೇಕಂತ ನಿಮಗೆ ಡೆಡಿಕೇಟೆಡ್ ವಿಡಿಯೋನೇ ಒಂದು ಸಪ್ರೇಟಾಗಿ ಮಾಡ್ಕೊಡ್ತೀನಿ, ಅವಾಗ ನಿಮ್ಗೂ ಯೂಸ್ ಆಗುತ್ತೆ. ಈ ವಿಡಿಯೋ ಹೇಗೆ ಕಾಣಿಸುತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.